ಕಾರ್ಮಿಕರ ಹಕ್ಕನ್ನು ಮೊಟಕುಗೊಳಿಸಲು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಿ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸುತ್ತಿದೆ. ಈ ವಿರುದ್ಧ ಎಲ್ಲ ಕ್ಷೇತ್ರದ ಕಾರ್ಮಿಕರು ಎಚ್ಚೆತ್ತುಕೊಂಡು ಹೋರಾಟ ರೂಪಿಸಲು ಮುಂದಾಗಬೇಕು ಎಂದು ಸಿಪಿಐ ಹಿರಿಯ ಮುಖಂಡರು ಚಿಂತಕ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಹೇಳಿದರು. ನಗರದ ಆಜಾದ್ ವೃತ್ತದಲ್ಲಿ ಎಐಟಿಯುಸಿ ವತಿಯಿಂದ ಆಯೋಜಿಸಿದ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂಪಡೀರಿ ಅಂದ್ರೆ ಮಾಡಕ್ ತಯಾರಿಲ್ಲ. ಅಂದ್ರೆ ಕೋಮುವಾದದ ವಿಷಯದಲ್ಲಿ ಕಾಂಗ್ರೆಸ್ಗೂ ಬಿಜೆಪಿಗೂ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಕೃಷಿ ನೀತಿಯಲ್ಲಿ ಆಗಲಿ, ಕೈಗಾರಿಕಾ ನೀತಿಯಲ್ಲಾಗಲಿ, ಆರ್ಥಿಕ ನೀತಿಯಲ್ಲಾಗಲಿ, ಕಾರ್ಮಿಕರ ವಿಷಯದಲ್ಲಾಗಲಿ ಅವರಿಬ್ಬರು ಒಂದೇ ಆಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಮೇ ದಿನಾಚರಣೆಯನ್ನ ಆಚರಿಸುವಾಗ ಮುಂದೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಇವತ್ತಿನ ಸರ್ಕಾರಗಳಿಗೆ, ಅದು ಕಾಂಗ್ರೆಸ್ ಆಗಿರಲಿ ಬಿಜೆಪಿನೇ ಆಗಿರಲಿ, ಈ ಸರ್ಕಾರಗಳಿಗೆ ಸಂಖ್ಯೆಯಿಂದ ಉತ್ತರ ಕೊಡೋಕ್ಕಾಗೋದಿಲ್ಲ. ನಾವು 5,000 ಜನ ಸೇರಿದ್ವಿ, 10,000 ಜನ ಸೇರಿದ್ವಿ ಅಂತಲ್ಲ. ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕಾ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಲಿ ಎಷ್ಟು ಸ್ಥಾನಗಳನ್ನ ನೀವು ಗೆಲ್ತೀರಿ, ಎಷ್ಟು ಕಡೆ ಅವ್ರನ್ನ ಸೋಲಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಶಕ್ತಿ ನಿಲ್ತದೆ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವೋ, ಅದು ಒಂದು ಪೊಲಿಟಿಕಲ್ ಪವರ್ ಆಗಿರಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯನ ಹೇಳಿ ಸಿಪಿಐ ಜಿಲ್ಲಾ ಮುಖಂಡ ಎಚ್.ಎಂ. ರೇಣುಕಾರಾಧ್ಯ ಅವರು ಮಾತನಾಡಿ, ಕಮ್ಯುನಿಸ್ಟ್ ಪಕ್ಷ ಅರ್ಥ ಎಂದರೆ ದುಡಿಯುವ ವರ್ಗವು ದೇಶದ ಆಡಳಿತ ಚುಕ್ಕಾಣಿ ಹಿಡಿಯುವುದು, ಕಾರ್ಮಿಕರು ಸರ್ಕಾರದ ಸವಲತ್ತು ಜೊತೆಗೆ ನೈಜವಾಗಿ ಲಭಿಸಬೇಕಾದ ಅಂಶಗಳನ್ನು ಪಡೆದುಕೊಳ್ಳುವ ಕರ್ತವ್ಯ. ಹಾಗಾಗಿ ಸಿಪಿಐ ಅನೇಕ ವರ್ಷಗಳಿಂದ ಹೋರಾಟ ರೂಪಿಸುತ್ತಿದೆ ಎಂದರು. ನಮ್ಮ ಪಕ್ಷ ಅಥವಾ ಸಂಘಟನೆಗಳು ಯಾವುದೇ ಕಾರ್ಯಕ್ರಮವನ್ನು ರೂಪಣೆ ಮಾಡಿದ್ರೂ ಸಹ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಗುರಿ ಇರುತ್ತೆ. ಹಲವಾರು ರಾಜಕೀಯ ಪಕ್ಷಗಳ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ, ಕೂತ್ಕೊಂಡು ಕೇಳಿದ್ದೀವಿ. ಒಂದು ಪಕ್ಷದವ್ರು ಬಂದು ಭಾಷಣ ಮಾಡಿ ಇನ್ನೊಂದು ಪಕ್ಷದವ್ರು ಬೈದು ಹೋಗ್ತಾರೆ, ಇನ್ನೊಂದು ಪಕ್ಷದವ್ರು ಭಾಷಣ ಮಾಡಿ ಅವರು ಬೈತಾರೆ. ಬೇತಾನೆ ನಾವೆಲ್ಲ ನೋಡಿರೋದು. ಅವನು ಇವನು ಬೈತಾನೆ, ಇವನು ಅವನು ಬೈತಾನೆ. ಆದ್ರೆ ನಾವಿಲ್ಲಿ ಯಾರನ್ನೂ ಬೈತಾ ಇಲ್ಲ, ನಮ್ಮನ್ನು ನಾವೇ ಬೈಕೊಂತ ಇದ್ದೀವಿ. ನಾವು ಇಲ್ಲಿ ಯಾರನ್ನೂ ಬೈತಾ ಇಲ್ಲ, ನಮ್ಮನ್ನು ನಾವೇ ಬೈಕೊಂತ ಇದ್ದೀವಿ. ಯಾಕೆ ಅಂತಂದ್ರೆ ನಾವು ಚುನಾವಣೆ ಅಂತಕ್ಕಂಥ ಸಂದರ್ಭದೊಳಗೆ ಮಾಡ್ತಿರ್ತಕ್ಕಂಥ ತಪ್ಪಿನಿಂದಾಗಿ ನಮ್ಮ ಬಗ್ಗೆ ಕಾಳಜಿ ಇಲ್ದಿರ್ತಕ್ಕಂಥವ್ರು, ನಮ್ಮ ಬಗ್ಗೆ ಇದು ಒಳ್ಳೆಯ ದೃಷ್ಟಿಕೋನವನ್ನು ಹೊಂದಿಲ್ದಿರ್ತಕ್ಕಂಥವ್ರು ಚುನಾವಣೆಯಲ್ಲಿ ಗೆದ್ದು ಬರ್ತಿದ್ದಾರೆ, ನಮ್ಮ ಮೇಲೆ ಅಧಿಕಾರ ಚಲಾವಣೆ ಮಾಡ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಐಟಿಯುಸಿ ಸದಸ್ಯ ವಿಜಯ್ ಕುಮಾರ್ ಅವರು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಮನ್ನಾ ಮಾಡುವ ಕೇಂದ್ರ ಸರ್ಕಾರ ಕಾರ್ಮಿಕರ ಮೂಲ ಬೇಡಿಕೆ ಈಡೇರಿಸುವಲ್ಲಿ ವಿಫಲತೆ ಹೊಂದುತ್ತಿದೆ. ಈ ವಿರುದ್ಧ ಗಟ್ಟಿ ಧ್ವನಿಯಿಂದ ಪ್ರತಿ ಕ್ಷೇತ್ರದ ಕಾರ್ಮಿಕರು ಒಂದಾಗಿ ಆಡಳಿತ ಸರ್ಕಾರದ ವಿರುದ್ಧ ಹೋರಾಡಬೇಕಿದೆ ಎಂದರು. ನಿಮ್ಮ ಹಿರಿಯರು ಎಷ್ಟು ದಿನ ಈ ಕೆಂಪು ಬಾವುಟವನ್ನು ಹೆಗಲ ಮೇಲೆ ಹೊತ್ಕೊಂಡು ನಡೆದ್ರು, ಅದರ ಪ್ರತಿಫಲ ಇವತ್ತು ನಮ್ಮ ಮಕ್ಕಳು ಇವತ್ತು ಬೈಕಲ್ಲಿ ಓಡಾಡ್ತಾ ಇದ್ದಾರೆ. ನಮಗೆ ಸಣ್ಣ ಪಟ್ಟ ಮನೆ ಆಗಿರ್ಬೋದು, ಬೇರೆ ಬೇರೆ ಕಾನೂನುಗಳಾಗಿರ್ಬೋದು ಬಂದಿರತಕ್ಕಂಥ ಅದರಿಂದ ಅಂತಕ್ಕಂಥದನ್ನ ತಾವ್ಯಾರು ಮರೆಯಬಾರದು. ಇದು ಯಾರೇ ಕೊಟ್ಟಿರ್ತಕ್ಕಂಥ, ಯಾವುದೋ ಗೆದ್ದಿರ್ತಕ್ಕಂಥ ರಾಜಕಾರಣಿ ಕೊಟ್ಟಂತ ಭಿಕ್ಷೆ ಅಲ್ಲ ನಮ್ಮ ಕಾನೂನು. ನಮ್ಮ ಬೆವರಿನ ಹೋರಾಟದ ಫಲ ಇವತ್ತು ನಮಗೆ ಕಾನೂನು. ಮಹಿಳಾ ರಕ್ಷಣೆ ಮಾಡಬೇಕು, ಕಾನೂನು ಬಂತು ಅಂದ್ರೆ ಹೋರಾಟ. ಇವತ್ತು ನಿಮಗೊಂದು ಗೊತ್ತಿರಲಿ, ಬಹಳಷ್ಟು ಜನಕ್ಕೆ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ, 3 ಎಕರೆ ಜಮೀನೇನಾದ್ರೂ ಬಂದಿದೆ ಅಂದ್ರೆ ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಕಾನೂನು ಮಾಡಿದಾಗ ಬಹಳಷ್ಟು ಜನಕ್ಕೆ ಬಂತು. ಆದ್ರೆ ಆ ಕಾನೂನು ಮಾಡಿ ಅಂತ ಹೋರಾಟ ಮಾಡಿ ಒಡತ ತಿಂದು ಸತ್ತೋದವರು ಕಮ್ಯುನಿಸ್ಟರು. ಆ ಕಮ್ಯುನಿಸ್ಟರ ಸಾವಿನ ಮೇಲೆ ಇವತ್ತು ಉಳುವವನೇ ಒಡೆಯ ಕಾನೂನು ಬಂತು. ಬಹಳಷ್ಟು ಜನ ಅದರಲ್ಲಿ ಯಾರ್ಯಾರು ಟೆನೆಂಟಿಸ್ ಇದ್ರು ಅವ್ರು ಭೂಮಿ ತಗೊಂಡ್ರು. ಆ ಭೂಮಿ ತಗೊಂಡ ಮೇಲೆ ಯಾರೆಲ್ಲ ಹೊಡಿತಾ ಇದ್ರು ಅವ್ರ ಪಕ್ಷದವರಿಗೆ ಅವರೆಲ್ಲ ಕಾರ್ಯಕರ್ತರಾಗಿದ್ದಾರೆ. ಸಿಪಿಐ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಲೋಕೇಶ್, ಪ್ಲಾಂಟೇಶನ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ವಸಂತ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಕುಮಾರ್, ಸಿಪಿಐ ತಾಲೂಕು ಕಾರ್ಯದರ್ಶಿ ಕೆರೆಮಕ್ಕಿ ರಮೇಶ್, ಮುಖಂಡರುಗಳಾದ ಹೆಡದಾಳ್ ಕುಮಾರ್, ಸೋಮೇಗೌಡ, ಮಂಜೇಗೌಡ, ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು.